ಕಡೆ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ದರ ಏರಿಕೆಯ ಬಿಸಿ ಯಾವ ರೀತಿಯಾಗಿ ತಟ್ತಾ ಇದೆ, ಜನಾಕ್ರೋಶವನ್ನ ಕೂಡ ಮಾಡ್ತಾ ಇದೆ. ಇದರ ಜೊತೆಗೆ ಇದೀಗ ಬಿಜೆಪಿ ಹೋರಾಟ ವೇಳೆ ಸಿಲಿಂಡರ್ ದರ ಏರಿಕೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಸುಮಲತಾ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಂಸದೆ ಸುಮಲತಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂಧನ ದರ, ಚಿನ್ನ ಜಾಗತಿಕ ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ರಾಜ್ಯ ಸರ್ಕಾರ ಜನರ ಮೇಲೆ ದರ ಏರಿಕೆ ಭಾರವನ್ನ ಹಾಕ್ತಾ ಇದೆ. ಇನ್ನು ಗಾಳಿಯೊಂದು ಬಿಟ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ. ಆದಾಯ ಹೆಚ್ಚಾಗ್ತಾ ಇಲ್ಲ, ಖರ್ಚು ಮಾತ್ರ ಇಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹ್ಯಾಂಡಲ್ ಮಾಡುವಂಥ ಜವಾಬ್ದಾರಿ ಯಾರಿಗೆ? ಎಲ್ಲ ರೀತಿ ಭಾಗ್ಯಗಳು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟು ಒಂದು ರೀತಿ ಜನರನ್ನ ಏಮಾರಿಸೋ ಒಂದು ಕೆಲಸ ನಡೀತಾ ಇದೆ. ಇದರ ವಿರುದ್ಧ ನಾವೆಲ್ಲ ದನಿ ಎತ್ತಲೇಬೇಕು. ಜನರು ತುಂಬಾ ಅದನ್ನು ಫೇಸ್ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಖಂಡಿಸಿ ಒಂದು ಅಲ್ಲಿ ಜನಾಕ್ರೋಶ. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಹೋರಾಟಗಳಲ್ಲಿ JDSನವರು ನಮ್ಗೆ ಸೇರಿಸ್ಕೊಳ್ತಿಲ್ಲ ಬಿಜೆಪಿ ಅನ್ನುವಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದೆಲ್ಲೋ ಮೈತ್ರಿಗೆ ಭಂಗ ಆಗ್ತಾ ಇದೆ ಅಂತ ಸುರೇಶ್ ಬಾಬು ಅವರು ಮಾಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಈಗ ಒಟ್ಟಿಗೆ ಹೋರಾಟ ಮಾಡ್ತಾ ಇಲ್ಲ. ಈಗ ಮೈತ್ರಿ ಮೊದಲಿನ ಆರೋಗ್ಯ ಕಾಪಾಡ್ಕೊಳ್ತಾ ಇಲ್ಲ ಅಂತ. ನೋಡಿ, ಮೈತ್ರಿ ಅನ್ನೋದು ಯಾವತ್ತೂ ಸವಾಲುಗಳ ಜೊತೆಲೇ ಇರುವಂಥ ವಿಷಯ. ಯಾವುದೂ ಅಷ್ಟು ನೋಡಿದ್ರೆ ಒಂದೇ ಪಕ್ಷದೊಳಗೇನೆ ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಭಿನ್ನಾಭಿಪ್ರಾಯಗಳು ಬರ್ತಾನೆ ಇದೆ. ಪ್ರತಿಯೊಂದು ಪಕ್ಷದಲ್ಲೂ ಇದೆ. ಇದರಿಂದ ಯಾವ ಪಕ್ಷವೂ ಏನು ನಮಗಿಲ್ಲ ಅನ್ನೋ ಥರ ಇಲ್ಲ. ಸೊ ಎರಡು ಪಕ್ಷ ಒಂದು ಮೈತ್ರಿ ಅಂತ ಆದಮೇಲೆ ಖಂಡಿತ ಅದಕ್ಕೆ ಆದಂಥ ಸವಾಲುಗಳು ಇದ್ದೇ ಇರುತ್ತವೆ. ಅದಕ್ಕೆ ಏನು ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡುವಂಥ ಜವಾಬ್ದಾರಿ ಯಾರಿಗಿದೆಯೋ ಅವ್ರು ಮಾಡಬೇಕು. ಮತ್ತೆ ರಾಜಕಾರಣದಲ್ಲಿ ಸಕ್ರಿಯವಾಗಿ